ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನಂದು ಮೊದಲನೇ ವಿಡಿಯೋ. ಚೆನ್ನಾಗಿ ಬರುತ್ತೋ ಬರಲ್ವೋ ನನಗೆ ಗೊತ್ತಿಲ್ಲ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಂದು 2ನೇ ವ್ಲಾಗ್, ಓಕೆನಾ? ಡೈಲಿ ವ್ಲಾಗ್ ಹೇಗಿದೆ, ಹೆಂಗಾಗುತ್ತೆ ಗೊತ್ತಿಲ್ಲ. ಇವತ್ತಿನ ದಿನ ನಾನು ಎಷ್ಟು ಲೈಟಾಗಿ ತೋರಿಸ್ಬೇಕೋ ತೋರಿಸ್ತೀನಿ. ನಾನು ಇವತ್ತು ನಾನು ಮೆಡಿಕಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿಡಿಯೋನ. ನೋಡಿ, ಮೆಡಿಕಲ್ ಮುಂದೆ ಬಸ್ ಸ್ಟಾಪ್ ಇರೋದ್ರಿಂದ ಜನ ಆಗಿ ನಿಂತಿದ್ರು. ಸೊ ಸುತ್ತಮುತ್ತ ಹೀಗಿದೆ, ಓಕೆನಾ? ಈಗಿರಬೇಕಾದ್ರೆ ಹಾಗೆ ಒಂದು ಲುಕ್, ಹಂಗೆ ಮೆಡಿಕಲ್ ಹೇಗಿದೆ ಅಂತ ತೋರಿಸ್ತೀನಿ, ಓಕೆನಾ? ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ವೆಂಡರ್ ಬಂದರು, ಸ್ವಲ್ಪ ಪೇಮೆಂಟ್ ಇತ್ತು, ಹಾಗಾಗಿ ಮಾತಾಡ್ತಿದ್ದೆ. ಹಂಗೆ ಮಾತಾಡ್ತಾ ಇದ್ದಾರೆ. ಸೊ ಆಮೇಲೆ ಅವ್ರು ಹೋದ್ಮೇಲೆ ಸ್ವಲ್ಪ ಏನು ಮಾಡೋದಪ್ಪ ಅಂತ ಕೂತ್ಕೊಂಡಿದ್ದೆ. ಅದಾದಮೇಲೆ ಹಂಗೆ ನೋಡ್ತಾ ಇದ್ದರೆ ಅಲ್ಲಿ ಮೆಡಿಕಲ್ ಪಕ್ಕಕ್ಕೆ ಗೊತ್ತಿರೋ ಕಸ್ಟಮರ್ಗೆ ಎಕ್ಸ್ಪೈರ್ ಆಗಿಬಿಟ್ರು. ತುಂಬ ಬೇಜಾರಾಗ್ತಿದೆ. ಇದ್ದಕ್ಕಿದ್ದಂಗೆ ಎಕ್ಸ್ಪೈರ್ ಆದರು. ಅದೇನು ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ಗಳು ತುಂಬ ಜಾಸ್ತಿ ಆಗ್ತಿದೆ. ಮಲ್ಕೊಂಡಿರೋರೆ ಇಮಿಡಿಯೇಟಾಗಿ ಡೆತ್ ಆಗೋದು, ಆ ಥರ ಎಲ್ಲ ಆಗ್ತಿದೆ. ತುಂಬ ಒಳ್ಳೆ ಕಸ್ಟಮರು, ರೆಗ್ಯುಲರ್ ಆಗಿದ್ದರು. ಅವನ್ನೆಲ್ಲ ಅವರು ಹೋದ್ರು ಅಂತ ನಮಗೆ ಅರ್ಗಿಸ್ಕೊಳ್ಳೋಕ್ಕೇ ಆಗ್ತಿಲ್ಲ, ಅಷ್ಟು ಥರ ಬೇಜಾರು. ಸೊ ಪಟಾಕಿ ಎಲ್ಲ ಹೊಡೆದ್ರು. ಏನು ಮಾಡೋಣ, ಇನ್ನೂ ತೊಗೊಂಡೋಗಿಲ್ಲ. ನಂಗೆ ಅದನ್ನೆಲ್ಲ ತೋರ್ಸೋಕ್ಕೆ ಇಷ್ಟ ಆಗೋಲ್ಲ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಸುಮ್ಮನೆ ಲೈಟಾಗಿ ವಿಡಿಯೋ ಹಿಡಿದೆ. ಏನು ಮಾಡೋದು, ಅವೆಲ್ಲ ಆಗೋ ಟೈಮ್ಗೆ ಆಗೋದು. ಹಂಗೆ ಮೆಡಿಕಲಿಗೆ ಸ್ವಲ್ಪ ಐಟಮ್ ಬಂತು, ಆರ್ಡ್ರ್ ಹಾಕಿದ್ದು. ಅವನ್ನು ಸ್ವಲ್ಪ ಎತ್ತಿಟ್ಬಿಟ್ಟು ಇನ್ನೂ ವೆಂಡರ್ಸ್ಗಳು ಬಂದಿದ್ದರು. ಅವ್ರ ಹತ್ರ ಎಲ್ಲ ಮಾತಾಡಿ ಪೇಮೆಂಟ್ ಕ್ಲಿಯರ್ ಎಲ್ಲ ಮಾಡಿ, ಇನ್ನೂ ಇಲ್ಲ, ಇನ್ನು ಟಮಟೆ ಎಲ್ಲ ಬಾರಿಸ್ಕೊಂಡು ಹೋಗ್ತಾ ಇದ್ದಾರೆ ಆ ಕಡೆಗೆ. ಎಲ್ಲ ಮುಗೀತು, ಟೈಮ್ ಆಗ್ತು. ಊಟದ ಲಂಚ್ ಟೈಮು. ಲಂಚಿಗೆ ಹೋಗೋಣ ಅಂತ ಬೀಗ ತೆಗೆದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರ ಕಾಲ್ ಬಂತು, ATMಗೆ ಬಾ ಅಂತ. ಸೊ ಹಂಗಾಗಿ ಅಂಗಡಿ ಕ್ಲೋಸ್ ಮಾಡಿಕೊಂಡು, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಆದ್ರೂ ಟೈಟ್ ಇದೆ ಡೋರು. ಅದನ್ನು ಎಳೆದ್ಬಿಟ್ಟು ಡೋರ್ನ, ಕಷ್ಟ ಆದರೂ ಸರಿ ಅಂತ ಹೇಳಿ ಡೋರ್ ಎಳೆದು ಇನ್ನೊಂದು ಕಡೆ ಡೋರ್ನು ಕ್ಲೋಸ್ ಮಾಡೋಣ ಅಂತ ಬಂದೆ. ಅದನ್ನು ಡೋರ್ ಕ್ಲೋಸ್ ಮಾಡಿ ಇನ್ನೇನು ಹೊರಡಬೇಕು ಗಾಡಿ ಹತ್ರ ಹೋಗ್ತಾ ಇದ್ದೀನಿ. ನಮ್ಮದೆಲ್ಲ ಸ್ಟಾರ್ಟಪ್ ಫ್ರೆಂಡ್ಸ್. ಚೆನ್ನಾಗಿರುತ್ತೋ ತಪ್ಪಾಗಿರುತ್ತೋ ರಾಂಗ್ ಆಗಿರುತ್ತೋ ಗೊತ್ತಿಲ್ಲ. ಹೆಂಗೋ ಚೂರು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದೆ. ₹10 received on PhonePe. ನಮ್ಮ ಮನೆಯವ್ರು ಬರ್ತೀನಿ ಅಂತ ಅಂದರು. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ATMಗೆಲ್ಲ ಹೋಗ್ಬಿಟ್ಟು ಬಂದೆ, ಅದನ್ನೆಲ್ಲ ವೀಡಿಯೋ ಮಾಡಲಿಲ್ಲ. ಸ್ವಲ್ಪ ಐಟಮ್ ತೊಗೊಂಡು ಬಂದಿದ್ದರು ಇನ್ನೊಂದು ಮೆಡಿಕಲಿಂದ, ಅದನ್ನು ಸ್ವಲ್ಪ ಕೊಡಬೇಕಿತ್ತು. ಅದನ್ನು ಕೊಡೋಣ ಅಂತ ಹೋದರು. ಐಟಮ್ ಕೊಡೋಣ ಅಂತ ಹೋದರು. ಅವರು ಡೋರ್ ತೆಗಿತಾ ಇಲ್ಲ. ಸೊ ಒಳಗೆ ಹೋಗ್ತಿದ್ದಾರೆ, ತೊಟ್ಬಿಟ್ಟು ಬರ್ತಾರೆ. ಆಗಲಿಲ್ಲ, ಬಂದು ಕಾವ್ಯ ನನ್ನ ಫ್ರೆಂಡು, ತಂಗಿ ಥರ. ಸೊ ಅವ್ರಿಗೆ ಐಟಮ್ ಕೊಟ್ಟು ಇನ್ನೇನು ಮನೆ ಹತ್ರ ಹೋಗೋಣ ಅಂತ ಹೋಗ್ತಿದ್ದೆ. ಸ್ವಲ್ಪ ಫೋನು ಬೀಳೋ ಥರ ಆಯಿತು. ಸೊ ಹಂಗಾಗಿ ಅಲ್ಲೇ ಸ್ಟಾಪ್ ಮಾಡಿ ಫೋನ್ನ ಇದು ಮಾಡಿಕೊಂಡು ಮನೆ ಹತ್ರ ಹೋದೆ. ನಮ್ಮ ಮನೆಯವರು ಬಂದರು. ಸೊ ಇವಾಗ ಪುಟ್ಟ ಅಂತ ಮನೆಗೆ ಹೋಗಿ ಫಸ್ಟು ಊಟ ಮಾಡಬೇಕು. ಹೋಗಿದ ತಕ್ಷಣ ಫಸ್ಟು ಊಟ ಮಾಡಿಬಿಟ್ಟು, ನನ್ನ ಮಗ ಇದ್ದಾನೆ, ನನ್ನ ಮಗನ ತೋರಿಸ್ತೀನಿ ಬನ್ನಿ. ನೋಡಿ, ಅಲ್ಲೇ ಕೂತ್ಬಿಟ್ಟಿದ್ದಾನೆ, TV ನೋಡ್ಕೊಂಡು ಬಂದ ಮಮ್ಮಿ ಅಂತ. ಏನು ಮಾಡೋದು, ಇಟ್ಟು ಫಸ್ಟು ಊಟ ಮಾಡೋಕೆ ಹೋಗ್ಬೇಕು. ಟಪಟ ಅಂತ ಊಟ ಹಾಕೋಬಿಟ್ಟು ಊಟ ಮಾಡೋಕೆ ಕುತ್ಕೋಬೇಕು. ಏನು ಮಾಡೋದು, ಅಷ್ಟು ಬಿಸಿ ಬಿಸಿ ಇತ್ತು. ಅಮ್ಮ ಅಡುಗೆ ಮಾಡಿದರು.
ಅಷ್ಟು ಊಟ ಮಾಡಿಬಿಟ್ಟು ನೆಕ್ಸ್ಟ್ ಏನಿದ್ರು ಕೆಲಸ. ಊಟ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇವಾಗ ನಂದಾಯಿತು, ನನ್ನ ಮಗಂಗೆ ಊಟ ಮಾಡಿಸ್ಬೇಕು. ನನ್ನ ಮಗನಿಗೆ ಊಟ ಮಾಡಿಸ್ತಾ ಇದ್ದೀನಿ. ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸ್ವಲ್ಪ ಹಾಸ್ಪಿಟಲಲ್ಲಿ ಕೆಲಸ ಇತ್ತು, ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀವಿ. ಅದು ನಾರಾಯಣ ಹೃದಯಾಲಯಕ್ಕೆ ಸ್ವಲ್ಪ ಕೆಲಸ ಇತ್ತು. ಸೊ ಯಾರೋ ರಿಲೇಷನ್ ಇದ್ದರು, ಸೊ ಹಂಗಾಗಿ ಹೊರಡ್ತಾ ಇದ್ದೀವಿ. ಏನು ಟ್ರಾಫಿಕ್ ಅಂತೀರ ಫ್ರೆಂಡ್ಸ್, ಎಲೆಕ್ಟ್ರಾನಿಕ್ ಸಿಟಿ. ನಿಜ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಬ್ಯಾಂಗ್ಳೂರಲ್ಲಿ ಲೈಫ್ ಲೀಡ್ ಮಾಡೋಕ್ಕೆ. ಆ್ಯಕ್ಚುಲಿ ನಮ್ಮ ಏರಿಯಾನೇ ಪರವಾಗಿಲ್ಲ, ಅಲ್ಲಿಗೆ ಹೋಗಬೇಕು ಅಂತ ಅಂದರೆ ಬೇರೆ ಊರು ಹಾಸನ್ನು ಇಲ್ಲ ಮೈಸೂರಿಗೆ ಹೋಗ್ಬಿಡ್ಬೋದು. ಅಷ್ಟು ಕಷ್ಟ ಹೋಗೋದು. ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಆಗಿಬಿಡ್ತು. ಎಷ್ಟು ಹೋಗೋದು ಹೋಗಿ ತಲೆನೋವು ಬಂದುಬಿಡ್ತು. ಆ ಲೆವೆಲ್ಗೆ ತಲೆನೋವು. ಏನು ಮಾಡೋದು, ನಾವು ಮಾಡಲೇಬೇಕು, ಹೋಗಲೇಬೇಕು, ನೋಡಲೇಬೇಕು. ಇಷ್ಟೇ ಆದ್ರೂ ರೆಸ್ಟ್ ಇಲ್ಲ. ಹಾಗೆ ಊಟ ಮಾಡಿದ್ವಿ, ಮಗುಗೆ ಊಟ ಮಾಡಿಸಿದ್ವಿ, ಹೋಗ್ತಾಯಿದ್ದೀವಿ. ಏನು ಮಾಡೋದು, ಎಲ್ಲನೂ ನಿಭಾಯಿಸ್ಬೇಕಲ್ಲ ಫ್ರೆಂಡ್ಸ್, ಎಲ್ಲನೂ ನಿಭಾಯಿಸ್ಕೊಂಡೇ ಹೋಗಬೇಕು. ನಾನೇನಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಏನೋ ನನ್ನ ಲೈಫು ಹೀಗಿದೆ ಅಂತ ತೋರಿಸ್ಕೋಬೇಕು, ಅವ್ರವ್ರ ಲೈಫು ಹೇಗಿದೆ ಅಂತ ಜನಗಳಿಗೆ ತಿಳ್ಕೊಂಡ್ರೆ ನಮ್ಮಿಂದ 1% ಕಲಿಯೋದಿರುತ್ತೆ, ಬೇರೆಯವರಿಂದ ನಾವು ಕಲಿಯೋದಿರುತ್ತೆ. ಆ ಥರ ಯಾವುದೇ ಒಂದು ಚಿಕ್ಕದು ವಿಷಯ ಕಲಿತ್ರೆ ನಮಗೆಷ್ಟೋ ಜೀವನಕ್ಕೆ ಒಳ್ಳೆಯದಾಗತ್ತಲ್ವ. ಸೊ ನನ್ನ ಲೈಫಲ್ಲೂ ಈಗ ನನಗೂ ಮಕ್ಕಳಿದ್ದಾರೆ, ನಾವು ಕೆಲಸ ಮಾಡ್ತಾಯಿದ್ದೀವಿ, ನಾವು ವರ್ಕ್ ಮಾಡ್ತಿದ್ದೀವಿ, ನನ್ನ ಹಸ್ಬೆಂಡು ಇದು ಮಾಡ್ತಿದ್ದಾರೆ. ಎಲ್ಲ ಮೇಂಟೈನ್ ಮಾಡಿಕೊಂಡು ಒಂದು ಪ್ರೋಸೆಸ್ಸಲ್ಲಿ ಹೋಗಬೇಕು ಅಂತಂದರೆ ಇಷ್ಟು ಕಷ್ಟ ಇದೆ ಜೀವನ ಬ್ಯಾಂಗ್ಳೂರಲ್ಲಿ. ಡೈಲಿ ವ್ಲಾಗ್ಸ್ ಮಾಡೋಣ, ಡೈಲಿ ನೀಡ್ಸ್ ಏನೇನಿದೆ, ಯಾವ ಥರ ವೀಡಿಯೋ ಮಾಡ್ಬೋದು, ಆದಷ್ಟು 100% ನನಗೆ ತಿಳಿದಷ್ಟು ಮಾಡೋಕ್ಕೆ ನೋಡ್ತೀನಿ. ಇದರಲ್ಲಿ ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ನನಗೆ ಗೊತ್ತಿರೋಷ್ಟು ಮಾಡ್ತಿದ್ದೀನಿ. ಆದರೂ ಸಿಕ್ಕಾಬಟ್ಟೆ ಕಷ್ಟ ಫ್ರೆಂಡ್ಸ್ ಮಾಡೋದು. ಎಲ್ಲ ಕಡೆ ವೀಡಿಯೋ ಇಟ್ಕೊಳ್ಳೋದು, ಫೋನ್ ತಗೊಳ್ಳೋದು, ಮಾಡೋದು ಸಿಕ್ಕಾಬಟ್ಟೆ ಕಷ್ಟ. ಜನಗಳ ಸಪೋರ್ಟು ಇದ್ದರೆ ಹೀಗೆ ವೀಡಿಯೋಗಳನ್ನ ಮಾಡ್ಬೋದು. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅವ್ರಿಗೆ ನಮ್ಮ ಮನೆಯವ್ರು ನನಗೆ ಸುಮ್ಮನೆ ಸ್ವಲ್ಪ ರೇಗಿಸ್ತಿದ್ದೆ. ನಮ್ಮ ಅತ್ತೆ ಹಣ್ಣು ತೊಗೊಂಡ್ರು, ಅವ್ರಿಗೆ ಹೋಗ್ತಿದ್ದೀವಲ್ಲ ಹಾಸ್ಪಿಟಲ್ಗೆ. ಸೊ ಇನ್ನೇನು ಹಾಸ್ಪಿಟಲ್ ಹತ್ರ ಬಂದ್ವಿ, ಎಂಟ್ರಿ ಆಗಬೇಕು. ಹೋಗ್ತಾ ಇದ್ದೀವಿ, ಇನ್ನೂ ಹೋಗ್ತಾನೇ ಇದ್ದೀವಿ. ಏನು ಮಾಡೋದು, ಅವಾಗವಾಗ ಡಿಸ್ಟರ್ಬೆನ್ಸ್ ಥರ ಏನೋ ಕಾಲ್ಸ್ ಬರುತ್ತೆ, ಹಿಂಗೆ ಮೆಸೇಜ್ ಬರುತ್ತೆ, ಡಿಸ್ಟರ್ಬ್ ಆಗಬೇಡಿ, ಓಕೆನಾ. ಇನ್ನೇನು ಬಂತು ತೋರಿಸ್ತೀನಿ ನೋಡಿ. ಇದೇನು ಅಂತ ಅಂದರೆ ಸಿಕ್ಕಾಬಟ್ಟೆ ದೊಡ್ಡ ಹಾಸ್ಪಿಟಲ್, ಮಾತ್ರ ಚೆನ್ನಾಗಿದೆ, ಸಿಕ್ಕಾಬಟ್ಟೆ ದೊಡ್ಡ ಹಾಸ್ಪಿಟಲು. ಕೇರಿಂಗು ಕೂಡ ಹಂಗೆ ಇದೆ. ನಾನು ಹಾಸ್ಪಿಟಲ್ ಒಳಗೆ ಅಷ್ಟು ವೀಡಿಯೋ ಮಾಡಲಿಲ್ಲ. ನಾನು ಜಸ್ಟ್ ಎಂಟ್ರಿ ಏನಿದೆ ಅದಕ್ಕೆ ಮಾತ್ರ ಇದು ಮಾಡಿದೆ. ಸಿಕ್ಕಾಬಟ್ಟೆ ಟಯರ್ಡ್ ಫೀಲ್ ಆಗ್ತಿತ್ತು. ಈಗ ನೋಡಿ ಎಂಟ್ರಿ ಆಗ್ತಿದ್ದೀವಿ. ಹಿಂಗೆ ಸ್ವಲ್ಪ ಎಂಟ್ರಿ ಮಾಡಿ ಹೋಗ್ತಿದ್ದೀವಿ ಪಾರ್ಕಿಂಗ್ ಮಾಡೋಣ ಅಂತ. ಆದರೆ ಅಲ್ಲಿ ನೋಡಿದ್ರೆ ಪಾರ್ಕಿಂಗ್ ಪಕ್ಕದ ಗೇಟಲ್ಲಿತ್ತು. ಇವರು ಸೆಕ್ಯೂರಿಟಿ ಅವರು ಎಲ್ಲಿಗೆ ಹೋಗ್ತಿದ್ದಾರೆ, ಇರಿ ಅಂತ ಸ್ಟಾಪ್ ಮಾಡ್ತಿದ್ದಾರೆ ನೋಡಿ. ಇವಾಗ ಸ್ಟಾಪ್ ಮಾಡ್ತಿದ್ದಾರೆ. ಸರ್ ಆ ಕಡೆ ನಿಲ್ಲಿಸ್ಬೇಕು, ಈ ಕಡೆ ಎಲ್ಲ ನೀವು ಮುಂದಕ್ಕೆ ಹೋಗೋಂಗೆ ಜಾಗ ಇಲ್ಲ ಅಂತಿದ್ದಾರೆ ಅವರು. ಸೊ ಎಲ್ಲರನ್ನೂ ಇಳಿಸ್ತಾ ಇದ್ದೀವಿ. ಇಳಿಸ್ಬಿಟ್ಟು ಗಾಡಿ ಪಾರ್ಕ್ ಮಾಡಿ ಇಬ್ಬರು ವಾಕಬಲ್ ಹೋಗ್ತಾ ಇದ್ದೀವಿ. ನನ್ನ ಮುಖ ಎಷ್ಟು ಟಯರ್ಡ್ ಫೀಲ್ ಆಗಿದೆ ನೋಡಿ. ಹಿಂಗೆ ಹೋಗ್ತಾ ಇದ್ದೀವಿ, ಹಾಸ್ಪಿಟಲ್ ಕಡೆ ಹೋಗಬೇಕು. ಸ್ವಲ್ಪ ತೋರಿಸ್ತೀನಿ ಲೈಟ್ ಕ್ಲಿಪ್ಸು, ಹೇಗಿದೆ ಒಳಗೆ ಎಂಟ್ರೆನ್ಸ್ ಅಂತ ಹಾಸ್ಪಿಟಲ್ಲು. ಗೊತ್ತಿರೋರೊಬ್ಬರು ಇದಾಗಿತ್ತು, ಅಂದರೆ ಟ್ರೀಟ್ಮೆಂಟಲ್ಲಿದ್ದರು. ಸೊ ಅದಕ್ಕೋಸ್ಕರ ನೋಡೋಣ ಅಂತ ಹೋದ್ವಿ. ನೋಡಲೇಬೇಕು.
ಸೊ ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದಿರೋದು. ನಾನು ಜಾಸ್ತಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿಲ್ಲ ಫ್ರೆಂಡ್ಸ್, ಇದು ಮೋಸ್ಟ್ಲಿ 2ನೇ ಸತಿ ಅಷ್ಟೇ ಹೋಗ್ತಿರೋದು. ಆದರೂ ಸಿಕ್ಕಾಬಟ್ಟೆ ಪೇಷಂಟ್ಸು ಹೋಗ್ತಾಯಿದ್ದೀವಿ. ನೋಡಿದ್ವಿ ಅವರೆಲ್ಲಿದ್ದಾರೆ, ಹೋಗ್ತಿದ್ದಾರೆ. ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ. ಅಪ್ಪ ಇವಾಗ ಮುಗೀತು ಫ್ರೆಂಡ್ಸ್, ನಂಗೆ ಸಿಕ್ಕಾಬಟ್ಟೆ ಟಯರ್ಡ್ ಆಗ್ತಿದೆ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ, ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಈಗ ಮಾಡ್ತಿದ್ದೀನಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಚೆನ್ನಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಲವ್ ಯು ಆಲ್.